ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ ಭಾಳ ಬಿದ್ದೈತಿ. ಹೂಡಿಕೆದಾರರಿಗೂ ಇವತ್ತು ಭಾಳ ದೊಡ್ಡ ನಷ್ಟ ಆಗೈತೆ ನೋಡ್ರಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಇದೇನು ಕ್ರ್ಯಾಶ್ ಆಗೈತಿ ಇವತ್ತು ಮಾರುಕಟ್ಟೆ, ಇದು ಒಂದು ತಾತ್ಕಾಲಿಕ ಕ್ರ್ಯಾಶ್ ಐತೋ ಅಥವಾ ಅತಿ ದೊಡ್ಡ ಕ್ರ್ಯಾಶ್ದ ಪ್ರಾರಂಭ ಐತೋ ಏನಂತ ತಿಳ್ಕೊಳ್ಳೋನು. ಒಬ್ಬರ ಹೂಡಿಕೆದಾರರಾಗಿ ಏನು ಮಾಡ್ಬೇಕು ಈ ಕ್ರ್ಯಾಶ್ನಾಗ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು. ಎದಕ್ಕೆ ಬಿದ್ದೈತೆ ಮಾರುಕಟ್ಟೆ ಈ ಥರ ಅದರಿಂದ ಕಾರಣಗಳು ಏನಂತ ತಿಳ್ಕೊಳ್ಳೋನು. ಮತ್ತು ವೀಕ್ಷಕರೇ ಲಾಸ್ಟಿಗೆ ಇದೇನು ಇವತ್ತು ಮಾರುಕಟ್ಟೆ ಬಿದ್ದೈತಿ, ಇದು ಒಂದು ಅಪರ್ಚುನಿಟಿ ಐತೋ ಏನೈತೋ ಅಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ತಿಳ್ಕೊಳ್ಳೋನು ನೋಡ್ರಿ. ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿರ್ಕೆ ಇದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ. ಬರೀ ವೀಕ್ಷಕರೇ ಫಸ್ಟ್ ಎಷ್ಟೆಷ್ಟು ಪರ್ಸೆಂಟೇಜ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಬಿದ್ದೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು. ನೋಡ್ಬೋದು ಇವತ್ತು ನಿಫ್ಟಿ 0.99% ಬಿದ್ದೈತಿ, ಅಂದ್ರೆ 1% ಸುಮಾರು. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು 0.35% ಬಿದ್ದೈತಿ. ಸೆನ್ಸೆಕ್ಸ್ ರೇ 1.17% ಬಿದ್ದೈತಿ. ಸೆನ್ಸೆಕ್ಸ್ ನಿಫ್ಟಿ ಭಾಳ ಬಿದ್ದಾವ, ಬ್ಯಾಂಕ್ ನಿಫ್ಟಿ ಅಷ್ಟೇನ್ ಬಿದ್ದಿಲ್ಲ ಅಂತ ನಾವು ಇವತ್ತು ಅನ್ಬೋದ. ಮಿಡ್ ಕ್ಯಾಪ್ ಇಂಡೆಕ್ಸ್ ನಾವು ಪರಿಸ್ಥಿತಿ ನೋಡ್ರೂ ನೋಡ್ಬೋದ. ಮಿಡ್ ಕ್ಯಾಪ್ ಇಂಡೆಕ್ಸ್ 0.28% ಬಿದ್ದೈತಿ, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 0.59% ಬಿದ್ದೈತಿ. ಇವತ್ತು ಮಾರ್ಕೆಟ್ನಾಗ ಭಾಳ ಬೇರಿಶ್ನೆಸ್ ಇತ್ರಿ. ಸೆಕ್ಟರ್ ವೈಸ್ ನೋಡ್ರೂ ನೋಡ್ಬೋದು. ಇವತ್ತು ನಿಫ್ಟಿ ಐಟಿ ಸೆಕ್ಟರ್ 4.74% ಬಿದ್ದೈತಿ. ಸಮೀಪ 5% ಸುಮಾರು ಇವತ್ತು ಐಟಿ ಇಂಡೆಕ್ಸ್ ಈ ತರ ಬಿದ್ದೈತೆ ಅಂತ ನಾವು ಅನ್ಬೋದು. ಉಳಿದಿದ್ದು ಎಲ್ಲಾ ಇಂಡೆಕ್ಸ್ ಗಳದ್ದು ಪರಿಸ್ಥಿತಿ ನೋಡ್ಬೋದು. ರಿಯಾಲಿಟಿನೂ 2.5% ಹೆಚ್ಚು ಬಿದ್ದೈತಿ, ಕೆಮಿಕಲ್ 1% ಹೆಚ್ಚು ಬಿದ್ದೈತಿ. ಉಳಿದಿದ್ದು ಎಲ್ಲಾ ನೋಡ್ಬೋದ. ಏನ್ ನೀವು ಗ್ರೀನ್ ದಾಗ ಇದಾವ ಸೆಕ್ಟರ್ಗಳು ಅವನು ಸಹ ಬಹಳ ಏನ್ ಗ್ರೀನ್ ದಾಗಿಲ್ಲ, ಅವು ನೋಡ್ಬೋದ ಸ್ವಲ್ಪ ಗ್ರೀನ್ ದಾಗ ಇದಾವ ಅಂತ ನಾವು ಅನ್ಬೋದ. ಬರೀ ಈಗ ಕಾರಣಗಳು ಏನಂತ ತಿಳ್ಕೊಳ್ಳೋಣ. ಯಾಕೆ ಈ ತರ ಮಾರುಕಟ್ಟೆ ಬಿತ್ತ, ಅದ್ರಾಗೂ ಮೇನ್ ನಿಫ್ಟಿ ಐಟಿ ಯಾಕೆ 4.5% ಹೆಚ್ಚು ಬಿತ್ತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಮಾರುಕಟ್ಟೆ ಇವತ್ತು ಈ ತರ ಒಮ್ಮೆ ಕುಸಿಯೋದ್ರಿಂದ ಮೇನ್ ಕಾರಣನ ಭಾರತದ ಐಟಿ ವಲಯದ ಕುಸಿತ ಅಂತ ನಾವು ಅನ್ಬೋದ. ನೋಡ್ರಿ ವೀಕ್ಷಕರೇ, US ಎಂಟ್ರೋಪಿಕ್ ಅಂತ AI ಕಂಪ್ನಿ ಐತಿ. ಆಲ್ರೆಡಿ ನಾ ಹಿಂದನು ವಿಡಿಯೋ ಮಾಡಿದ್ನಿ. ಈ AI ಕಂಪ್ನಿ ಹೊಸ ಟೂಲ್ ಅನ್ನ ಲಾಂಚ್ ಮಾಡೈತಿ. ಅದರದನ್ನ ಹೆಸರು ಕ್ಲೌಡ್ ಕೋಡ್ ಅಂತ. ಇದೇನ್ ಕ್ಲೌಡ್ ಕೋಡ್ ಐತಿ, ಇದು ವೀಕ್ಷಕರೇ ಏನ್ ಐಟಿ ಕಂಪ್ನಿಗಳದ ಸಾಂಪ್ರದಾಯಿಕ ಏನ್ ಐಟಿ ಕೆಲಸಗಳಿದ್ದಾವ, ಏನ ಜನರು ಕುಂತ ಅಥವಾ ಇಂಜಿನಿಯರ್ಗಳು ಕುಂತ ಏನ್ ಕೋಡಿಂಗ್ ಅನ್ನ ಬರಿತೀರ ಅದನ್ನ ವೀಕ್ಷಕರೇ ಬಹಳ ಸರಳದಾಗ, ಬಹಳ ಕಡಿಮೆ ಬೆಲೆದಾಗ, ವಿದ್ಯುತ್ ಎಷ್ಟು ಬೆಲೆ ಇರ್ತೈತಲ್ಲ ರೀ ಅಷ್ಟು ಕಡಿಮೆ ಬೆಲೆದಾಗ ಅದ ಸೇಮ್ ಏನ್ ಜನರು ಬರೆದ್ ಕೊಡ್ತೀರಿ, ಇಂಜಿನಿಯರ್ಗಳು ಬರೆದ್ ಕೊಡ್ತೀರಿ ಕೋಡಿಂಗ್, ಅದ ಕೋಡಿಂಗ್ ಈ AI ಸಾಫ್ಟ್ವೇರ್ ಅನ್ನ ಮಾಡಿ ಕೊಡ್ತೈತಂತ ವೀಕ್ಷಕರು ಹೇಳಿದಾರ. ಮತ್ತ ಇದ ಲಾಂಚ್ ಮಾಡಿದಾರ. ಅದರದನ್ನ ಡೈರೆಕ್ಟ್ ಪೆಟ್ US IBM ಕಂಪ್ನಿ ಮ್ಯಾಗ ಬಿತ್ರಿ. IBM ಶೇರ್ US ನಾಗ 13% ಗಿಂತನೂ ಹೆಚ್ಚು ಕುಸಿತ್ ನಿನ್ನೆ. ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಭಾರತದೇನು ADR ಗಳು ಟ್ರೇಡ್ ಆಗ್ತಿರ್ತಾವ, IT ADR ಗಳು ಏನಿದ್ದಾವ ಇನ್ಫೋಸಿಸ್ ಅದು ಅವ್ರ ಮ್ಯಾಗನು ಕಾಣಿತ, ಅವು ಸಹ ನಿನ್ನೆ ಭಾಳ ಬಿದ್ದು. ಅದರದ ಡೈರೆಕ್ಟ್ ಪೆಟ್ ಇವತ್ತು ಭಾರತದ ದೊಡ್ಡ IT ಕಂಪ್ನಿಗಳ ಇನ್ಫೋಸಿಸ್, TCS, HCL ಟೆಕ್ ಮಹೇಂದ್ರ ಇಂಥವೆಲ್ಲ ಶೇರ್ಗಳ ಮ್ಯಾಗ ಬಿತ್ತ. ಅದರಿಂದನ ಇವೆಲ್ಲ ಕಂಪ್ನಿಗಳದ ಶೇರ್ ಪ್ರೈಸ್ ಇವತ್ತು 3-6% ತಕ್ಕ ಬಿದ್ದಾವಂತ ನಾವು ಅನ್ಬೋದ. ಅದರದನ ಪರಿಣಾಮ ಡೈರೆಕ್ಟ್ ಈ ತರ IT ಸೆಕ್ಟರ್ ಮ್ಯಾಗ ಅಥವಾ ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಈ ತರ ಬೀರೇತಂತನೂ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರ ಐಟಿ ಏನ್ ಸೆಕ್ಟರ್ ಐತಿ ಅದ್ರ ರಿಲೇಟೆಡ್ ಮತ್ತೊಂದು ರಿಸರ್ಚ್ ರಿಪೋರ್ಟ್ ಬಿಟ್ಟಾರಿ. ಆ ಕಂಪ್ನಿದ ಹೆಸರು ಏನಂತಂದ್ರ ಸಿಂಟ್ರಿನ್ ರಿಸರ್ಚ್ ರಿಪೋರ್ಟ್. ಇವ್ರ ವೀಕ್ಷಕರೇ ಒಂದು ರಿಪೋರ್ಟ್ ಅನ್ನ ಬಿಟ್ಟಾರ, ರಿಸರ್ಚ್ ರಿಪೋರ್ಟ್ ಅನ್ನ. ಅದು ಭಾರತದ ಐಟಿ ಕಂಪ್ನಿಗೆ ಬಹಳ ಫೋಕಸ್ ಮಾಡಿಬಿಟ್ಟಾರ. ಇದು ಬಹಳ ವೈರಲ್ ಅನ್ನು ಆಗತೈತಿ. ನೋಡ್ರಿ, ಇದೇನ್ ರಿಸರ್ಚ್ ರಿಪೋರ್ಟ್ ಐತಿ. ಈ ರಿಪೋರ್ಟ್ ನ ಏನ್ ಹೇಳ್ದಾರ ಅಂತಂದ್ರ, ಏನ್ AI ಏಜೆಂಟ್ಗಳು ಇದಾವ, ಇದೇನ್ AI ನಿಮಗ್ ಕೊಡ್ತೈತಲ್ಲ ರೀ ವೀಕ್ಷಕರ ಎಲ್ಲಾ ಡೇಟಾ, ಅದಕ್ಕೆ AI ಏಜೆಂಟ್ ಅಂತಾರ. ಆ AI ಏಜೆಂಟ್ ಪ್ರಭಾವ ಭಾರತದ ಐಟಿ ಕಂಪ್ನಿಗಳ ಮ್ಯಾಗ ಡೈರೆಕ್ಟ್ ಬೀರ್ತೈತೆ ಅಂತ ಈ ರಿಸರ್ಚ್ ರಿಪೋರ್ಟ್ ನ ವೀಕ್ಷಕರೇ ತಿಳಿಸಿದಾರ. ಏನ್ ಭಾರತದ ಐಟಿ ಕಂಪ್ನಿಗಳದ ಬಿಸ್ನೆಸ್ ಮಾಡೆಲ್ ಐತಿ, ಇವ್ರ ಏನ್ ಮಾಡ್ತಾರಂತಂದ್ರ ಕಡಿಮೆ ಬೆಲೆದಾಗ ಬೇರೆ ದೊಡ್ಡ ಕಂಪ್ನಿಗಳ್ಗ ಕೆಲಸ ಮಾಡಿ ಕೊಡ್ತಾರಿ, ಕೋಡಿಂಗ್ ಅನ್ನ ಬರದ ಕೊಡ್ತಾರ. ಅದನ್ನ ವೀಕ್ಷಕರೇ AI ಚೇಂಜ್ ಮಾಡ್ಬೋದ, ಬದಲಾಯಿಸಬಹುದ ಅಂತ ಅನ್ನತಾರ. ನೋಡ್ಬೋದು ಇಲ್ಲಿ ಏನಿದ್ ಕಡಿಮೆ ಬೆಲೆ ಏನ್ ಬಿಸ್ನೆಸ್ ಮಾಡೆಲ್ ಐತಿ ಭಾರತದ ಐಟಿ ಕಂಪ್ನಿಗಳದ, ಅದನ್ನ ಡೈರೆಕ್ಟ್ ಈಗ ಏಜೆಂಟಿಕೆಯ ಕೇವಲ ವಿದ್ಯುತ್ ವೆಚ್ಚದಲ್ಲಿ ಕೆಲಸ ಮಾಡಿ ಕೊಡಬಹುದು ಅಂತ ವೀಕ್ಷಕರೇ ಈ ರಿಪೋರ್ಟ್ ನಾಗ ತಿಳಿಸಿದಾರ. ಅದರಿಂದ ಭಾರತದೇನ್ ಐಟಿ ಕಂಪ್ನಿಗಳು ಇದಾವೆ ಇದಕ್ಕೆ ಬಹಳ ನಷ್ಟ ಆಗ್ಬೋದ. ಅದ್ರಾಗನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ತಿಳಿಸಿದಾರ ಅಂತಂದ್ರೆ ಈ ರಿಪೋರ್ಟ್ ನಾಗ 2027 ತನಕ ಭಾರತದ ನೀವು ಎಲ್ಲಾ ಕಾಂಟ್ರಾಕ್ಟ್ ಇದಾವ, ಒಪ್ಪಂದಗಳು ಇದಾವ, ಬೇರೆ ದೊಡ್ಡ ಕಂಪ್ನಿಗಳು ಕೂಡ ಏನ್ ನಮ್ಮ ಭಾರತದ ಐಟಿ ಕಂಪ್ನಿಗಳದ ಒಪ್ಪಂದಗಳು ಇದಾವ, ಆ ಒಪ್ಪಂದಗಳು ರದ್ದು ಆಗ್ಬೋದಂತನೂ ವೀಕ್ಷಕರೇ ಈ ಒಂದು ರಿಸರ್ಚ್ ರಿಪೋರ್ಟ್ ನಾಗ ತಿಳಿಸಿದಾರ.
ಅದ ಒಂದ್ ಕಾರಣದಿಂದನೂ ಇದು ರಿಪೋರ್ಟ್ ಬಂದಿದ್ದ ಕಾರಣದಿಂದನೂ ಈ ತರ ಇವತ್ತ ಡೈರೆಕ್ಟ್ ಭಾರತದ IT ಇಂಡೆಕ್ಸ್ ಬಿದ್ದೈತಿ 4.5%ಗಿಂತ ಹೆಚ್ಚ ಅಂತ ನಾವ್ ಅನ್ಬೋದ. ಅದರದನ ಪರಿಣಾಮ ಭಾರತದ ದೊಡ್ಡ IT ಕಂಪ್ನಿಗಳ ವಿಪ್ರೋ ಆಗ್ಲಿ, TCS ಆಗ್ಲಿ, ಇನ್ಫೋಸಿಸ್ ಆಗ್ಲಿ, ಎಂಫೋಸಿಸ್ ಇಂಥ ದೊಡ್ಡ ಕಂಪ್ನಿಗಳ ಮ್ಯಾಗ ಬೀರೆ ಐತಿ ಅಂತಾನು ನಾವು ಅನ್ಬೋದ. ಅದರದನ ಡೈರೆಕ್ಟ್ ಪೆಕ್ಟ್ ಅನ್ನು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಮ್ಯಾಗನು ಬಿತ್ತ. ಅದ ಕಾರಣ ಬ್ಯಾಂಕ್ ನಿಫ್ಟಿ ಅಷ್ಟು ಬಿದ್ದಿಲ್ಲ, ಬಟ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಬಹಳ ಬಿದ್ದೈತಂತನೂ ನಾವು ಅನ್ಬೋದ. ಇದ ಒಂದನೇ ಕಾರಣ. ಎರಡನೇ ಕಾರಣ ಏನಂತಂದ್ರ ಟ್ರಂಪ್ ಅವ್ರದ ಹೊಸ ಟೆರಿಫ್ದ ಎಚ್ಚರಿಕೆ. ಡೊನಾಲ್ಡ್ ಟ್ರಂಪ್ ಅವ್ರ ನಿನ್ನೆ ಒಂದ ಟ್ವೀಟ್ ಮಾಡಿ ವೀಕ್ಷಕರೇ ಎಲ್ಲಾರ್ಗೂ ತಿಳಿಸಿರ, ಒಂದ ಧಮಕಿ ಕೊಟ್ರ ಅಂತ ನಾವು ಅನ್ಬೋದ. ಅದೇನಂತಂದ್ರ ಏನ್ US ಸುಪ್ರೀಂ ಕೋರ್ಟ್ ಡೊನಾಲ್ಡ್ ಟ್ರಂಪ್ ಅವ್ರದ್ದೇನ್ ಟೆರಿಫ್ ಐತದ ಇನ್ಲೀಗಲ್ ಅಂತೇನ್ ಘೋಷಣೆ ಮಾಡೈತಿ. ಅವಾಗಿಂದ ಡೊನಾಲ್ಡ್ ಟ್ರಂಪ್ ಅವ್ರದ ಅಥವಾ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರದ ಸ್ವಲ್ಪ ತಲೆ ತಿರುಗೈತಿ ಅಥವಾ ಅವ್ರಿಗೆ ಸಿಟ್ಟು ಬಂದೈತಿ. ಇದು ಒಂದು ಡಿಸಿಷನ್ ದಿಂದ US ಸುಪ್ರೀಂ ಕೋರ್ಟ್ ಅಂತ ನಾವು ಅನ್ಬೋದ. ನೋಡ್ರಿ, US ಸುಪ್ರೀಂ ಕೋರ್ಟ್ ನಿರ್ಧಾರ ಬಂತ, ಅದರಿಂದ ಯಾವ್ಯಾವ ದೇಶಗಳ US ಜೊತೆ ಗೇಮ್ ಅನ್ನ ಆಡ್ಬೇಕಂತ ಮಾಡಿದಾವ, ಯಾವ್ಯಾವ ದೇಶಗಳ ಗೇಮ್ ಅನ್ನ ಆಡ್ಬೇಕಂತ ಮಾಡಿದಾವ ಅಮೆರಿಕ ಜೊತೆ, ಅಂತ ದೇಶಗಳಿಗೆ ಬಿಡಂಗಿಲ್ಲ, ಅಂತ ದೇಶಗಳಿಗೆ ನಾ ಹೈ ಟೆರಿಫ್ ಹಸ್ತೇನಂತ ವೀಕ್ಷಕರೇ ನಿನ್ನೆ ಟ್ವೀಟ್ನಾಗ ಡೊನಾಲ್ಡ್ ಟ್ರಂಪ್ ಅವ್ರು ಬರದ ತಿಳಿಸಿರ. ಮತ್ತೊಂದನೇ ಏನ್ ತಿಳಿಸಿರ ಅಂತಂದ್ರ ಅದ ಟ್ವೀಟ್ನಾಗ ಏನಿದ ಟ್ರೇಡ್ ಡೀಲ್ಗಳು ಆಗ್ಯಾವ ನಮ್ ಜೊತೆ, US ಜೊತೆ ಯಾವ್ಯಾವ ದೇಶಗಳದ ಟ್ರೇಡ್ ಡೀಲ್ಗಳು ಆಗ್ಯಾವ, ಆ ದೇಶಗಳ US ಸುಪ್ರೀಂ ಕೋರ್ಟ್ ಇದೇನ್ ಹೇಳಿಕೆ ಬಂದೈತಿ, ಇದೇನ್ ಜಜ್ಮೆಂಟ್ ಬಂದೈತಿ, ಅದರಿಂದ ಅಮೆರಿಕಾಗ ಮತ್ತೆ ಆಡ್ಸಾಕ್ ಪ್ರಯತ್ನವನ್ನ ಪಟ್ರ ಅಥವಾ ಅಮೆರಿಕಾ ಜೊತೆ ಮತ್ತ ನೆಗೋಸಿಯೇಷನ್ ಏನ್ರೆ ಮಾಡತ್ರ ಅಂತಂದ್ರ ಅಂತ ದೇಶಗಳಿಗೂ ನಾ ಬಿಡಂಗಿಲ್ಲ, ಅಂತ ದೇಶಗಳದನ್ನು ಕತ್ತಿ ಮುಗಿಸ್ತೇನಂತ ವೀಕ್ಷಕರು ತಿಳಿಸಿದಾರ. ಮತ್ತೊಂದನೇ ಏನಂತಂದ್ರ ಐ ಎಮ್ ಅ ಪ್ರೆಸಿಡೆಂಟ್ ನಾ ಟೆರಿಫ್ ಸಂಬಂಧ US ದೇನ್ ಕಾಂಗ್ರೆಸ್ ಐತಿ, ಅಂದ್ರೆ US ದೇನ್ ಸಂಸದಗ ಕಾಂಗ್ರೆಸ್ ಅಂತಾರ. US ಸಂಸದದಾಗ ನಾ ಹೋಗಂಗಿಲ್ಲ, ಅದಕ್ಕೆ ಓಟನ್ನ ಬಿಡಕ ನಾ ಪ್ರೆಸಿಡೆಂಟ್ ಇದೇನಿ, ನನ್ನ ಕಡೆನ ಅಧಿಕಾರ ಐತಿ, ನಾ ಏನ್ ಬೇಕಾದ್ ಮಾಡವ, ಟೆರಿಫ್ ಹತ್ಸವ ಬಿಡವ ಅದೆಲ್ಲ ನನ್ನ ಕಡೆ ಐತಿ ಅಂತಾನು ವೀಕ್ಷಕರೇ ಈ ಟ್ವೀಟ್ನಾಗ ತಿಳಿಸಿರ. ಅದರದನ್ನು ನೆಗೆಟಿವ್ ಪರಿಣಾಮ ನಿನ್ನೆ ಗ್ಲೋಬಲ್ ಮಾರ್ಕೆಟ್ನಾಗ ಎಲ್ಲ ಕಾಣಿತ US ಮಾರ್ಕೆಟ್ ಅನ್ನೋ ಡೌನ್ ಇದ್ದು, ಅದರದನ್ನ ಡೈರೆಕ್ಟ್ ಎಫೆಕ್ಟ್ ಭಾರತದ ಮಾರುಕಟ್ಟೆ ಮ್ಯಾಗನು ಬೀರೇತಂತ ನಾವು ಅನ್ಬೋದ. ಮತ್ತೊಂದನೇ ಏನಂತಂದ್ರೆ ಏನ್ ಯುರೋಪಿಯನ್ ಯೂನಿಯನ್ ಕೂಡ ಟ್ರೇಡ್ ಡೀಲ್ ಆಗಿತ್ತ, US ಮತ್ತ ಯುರೋಪಿಯನ್ ಯೂನಿಯನ್ ಕೂಡ ಒಂದ್ ಟ್ರೇಡ್ ಡೀಲ್ ಆಗಿತ್ರಿ. ಅಮೆರಿಕಾ ಯುರೋಪ್ಗ 10% ಏನೋ ಟೆರಿಫ್ ಹಚ್ಚಿತ್ತ, ಅದನ್ನ ಈಗ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರ 15% ಗ್ಲೋಬಲ್ ಟೆರಿಫ್ ಅಂತ ಹಚ್ಚಾರ. ಅದ ಯುರೋಪಿಯನ್ ಯೂನಿಯನ್ಗೂ ಅಳವಡಿಸ್ತೈತಂತ ಅಂದಾರ. ಅಂದ್ರ ಮೊದಲೇನ್ 10% ಟೆರಿಫ್ ಏನ್ ಯುರೋಪಿಯನ್ ಯೂನಿಯನ್ ಮ್ಯಾಗಿತ್ತ, ಅದನ್ನ ಈಗ ಏರಿಸಿ 15% ಡೊನಾಲ್ಡ್ ಟ್ರಂಪ್ ಅವ್ರು ಮಾಡಿದಾರಂತ ನಾವು ಅನ್ಬೋದ. ಅದ ಕಾರಣ ಈ ತರ ಎಲ್ಲಾ ವೀಕ್ಷಕರೇ ಮತ್ತೆ ಟ್ರೇಡ್ ವಾರ್ ಸ್ಟಾರ್ಟ್ ಆಗಿದ್ದ ಕಾರಣನು ಈ ತರ ಮಾರುಕಟ್ಟೆ ಮ್ಯಾಗ ನೆಗೆಟಿವ್ ಪರಿಣಾಮ ಬಿತ್ತ. ಅದ ಕಾರಣನು ಭಾರತದ ಮಾರುಕಟ್ಟೆ ನೆಗೆಟಿವ್ ರಿಯಾಕ್ಷನ್ ಇವತ್ತು ತೋರಿಸಿದಾವಂತಾನು ನಾವು ಅನ್ಬೋದ. ಮತ್ತ ಮೂರನೇ ಕಾರಣ ನೋಡ್ರ ಜಾಗತಿಕ ಮಾರುಕಟ್ಟೆಗಳ ಕುಸಿತ ಅಂತ ನಾವು ಅನ್ಬೋದ. ನೋಡ್ಬೋದು ಇವತ್ತ ಗ್ಲೋಬಲ್ ಮಾರ್ಕೆಟ್ ಅದ್ರಾಗನು US ಮಾರ್ಕೆಟ್ S&P 500 ನಿನ್ನೆ 1% ಗಿಂತ ಹೆಚ್ಚು ಬಿದ್ದೈತಿ, ನಾಸ್ಡಾಗ್ನು ಸಹ 1.21% ಬಿದ್ದೈತಿ. ಅದರದನ್ನ ಡೈರೆಕ್ಟ್ ಪೆಟ್ಟ ಭಾರತದ ಮಾರುಕಟ್ಟೆ ಮೇಲೆ ಬೀರೇತಂತ ನಾವು ಅನ್ಬೋದ. ಏಷ್ಯನ್ ಮಾರ್ಕೆಟ್ ಅದನ್ನು ಪರಿಸ್ಥಿತಿ ಅದ ತರ ಐತಿ ಅಥವಾ ಮಿಕ್ಸ್ ರಿಯಾಕ್ಷನ್ ಐತಂತ ನಾವು ಅನ್ಬೋದ. ಅದ ಕಾರಣನು ಭಾರತದ ಸ್ಟಾಕ್ ಮಾರ್ಕೆಟ್ ಇವತ್ತು ಈ ತರ ಕುಸಿದೈತಂತನೂ ನಾವು ಅನ್ಬೋದ. ಎಲ್ಲಾ ಒಳ್ಳೆ ಸುದ್ದಿಗಳನ್ನ ಇದಾವ, ಆದ್ರೂ ಈ ತರ ಕುಸಿದೈತಂತ ನಾವು ಅನ್ಬೋದ. ಮತ್ತ ನಾಲ್ಕನೇ ಕಾರಣ ಅಥವಾ ನಾಲ್ಕನೇ ರೀಸನ್ ಅನ್ನ ನೋಡ್ರ ಜಿಯೋಪಾಲಿಟಿಕಲ್ ಟೆನ್ಷನ್ ಮತ್ ಇರಾನ್ US ಈ ತರ ಏನೇನ್ರೆ ಹೇಳಿಕೆಗಳು ಬರ್ತಾವ, ಏನೇನ್ರೆ ಮಾತುಕತೆ ಬರ್ತಾವ, ಅದರಿಂದ ಡೈರೆಕ್ಟ್ ಪೆಟ್ ಈ ತರ ಮಾರುಕಟ್ಟೆ ಮೇಲೆ ಬೀರ್ತೈತೆ ಅಂತ ನಾವು ಅನ್ಬೋದ. ಅದ್ರಾಗನು ಮೇನ್ ಕ್ರೂಡ್ ಆಯಿಲ್ ಮೇಲೆ ಬೀಳ್ತೈತ್ರಿ, ಯಾಕಂತಂದ್ರೆ ಇರಾನ್ ಕಡೆ ಎಲ್ಲಕ್ಕಿಂತ ಹೆಚ್ಚು ಕ್ರೂಡ್ ಆಯಿಲ್ ಐತಿ. ನೋಡ್ಬೋದ ಏನ್ ಬ್ರೆಂಟ್ ಕ್ರೂಡ್ ಆಯಿಲ್ ಭಾರತ ಹೆಚ್ಚು ಬಳಸ್ತೈತಿ, ಅದ್ರದ್ದು ಪ್ರೈಸ್ $70 ಮ್ಯಾಗ್ ತಲುಪೈತಿ. ಮತ್ತ ಒಂದ ತಿಂಗಳಿನಾಗ ನೋಡ್ಬೋದು ನೀವು ಕ್ರೂಡ್ ಆಯಿಲ್ ಪ್ರೈಸ್, ಅದ್ರಾಗನು ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ 8.76% ಇರೈತ್ರಿ. ಮತ್ತ WTI ಕ್ರೂಡ್ ಆಯಿಲ್ ದನ್ನು ಪ್ರೈಸ್ ನೋಡ್ಬೋದು ಒಂದ್ ತಿಂಗಳಿನಾಗ 9% ಹೆಚ್ಚಿರೈತಿ, ಅದು ಸಹ ಈಗ 66 ಟ್ರೇಡ್ ಮಾಡತೈತಿ. ಅದ ಕಾರಣ ಈ ತರ ಜಿಯೋಪಾಲಿಟಿಕಲ್ ಟೆನ್ಷನ್ ಅನ್ನು ಹೆಚ್ಚಾಗಿದ್ದ ಕಾರಣ ಜಗತ್ನಾಗ ಅದ್ರದನ್ನು ಡೈರೆಕ್ಟ್ ಇಂಪ್ಯಾಕ್ಟ್ ಭಾರತದ ಮಾರುಕಟ್ಟೆ ಮೇಲೆ ಈ ತರ ಬರತೈತಿ. ಅದ ಕಾರಣನು ಭಾರತದ ಮಾರುಕಟ್ಟೆ ಈ ತರ ಕುಸಿದೈತಿ. ಅದ ಕಾರಣನು ಹೂಡಿಕೆದಾರರ ವಿಶ್ವಾಸ ಮಾರುಕಟ್ಟೆ ಕಳ್ಕೊಂಡೈತಿ. ಅದ ಕಾರಣ ಯಾರು ಧೈರ್ಯ ಮಾಡಿ ಮಾರುಕಟ್ಟೆನ ಹೂಡಿಕೆ ಮಾಡವಲ್ರ, ಆ ಒಂದ್ ಕಾರಣದಿಂದನೂ ಈ ತರ ಮಾರುಕಟ್ಟೆ ಕುಸಿತೈತಿ ಅಂತ ನಾವು ಅನ್ಬೋದ. ಲಾಸ್ಟ್ ರೀಸನ್ ನೋಡ್ರೆ FIs ಸೆಲ್ಲಿಂಗ್. ಇವತ್ತು ಈ ತರ ಸೆಲ್ಲಿಂಗ್ ನೋಡ್ರೆ ಎಲ್ಲ ಎಕ್ಸ್ಪರ್ಟ್ ಗಳನ್ನ FIs ಅನ್ನು ಇವತ್ತು ಹೆವಿ ಸೆಲ್ಲಿಂಗ್ ಮಾಡಿರ್ಬೋದು ಅಂತ. ಅದ ಕಾರಣ FIs ಸೆಲ್ಲಿಂಗ್ ಅನ್ನು ಒಮ್ಮೆ ಈ ತರ ಬಂದಿದ್ರಿಂದನು ಮಾರುಕಟ್ಟೆ ಈ ತರ ಕುಸಿದೈತಿ ಇವತ್ತಂತ ನಾವು ಅನ್ಬೋದ. ಇವೆಲ್ಲಾ ವೀಕ್ಷಕರೇ ಪ್ರಮುಖ ಕಾರಣಗಳಿದ್ದು ಇವತ್ತ ಭಾರತದ ಮಾರುಕಟ್ಟೆ ಈ ತರ ಕುಸ್ಯಾಕ. ಅದ್ರಾಗನು ಎಲ್ಲಕ್ಕಿಂತ ಮೇನ್ ವೀಕ್ಷಕರೇ, ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರ ಏನ್ ಭಾರತದ IT ಕಂಪ್ನಿ
ಇತಿಹಾಸ ತೆಗೆದು ನೋಡ್ರ ಎಲ್ಲಕ್ಕಿಂತ ಹೆಚ್ಚು ರೊಕ್ಕ ಹೂಡಿಕೆದಾರರ್ಗ ಭಾರತದ IT ಕಂಪ್ನಿಗಳ ಮಾಡ್ಕೊಟ್ಟಾವ ಅಥವಾ IT ವಲಯನ ಮಾಡ್ಕೊಟ್ಟೈತಿ. ಬಟ್ ಅದ ವಲಯನ ಈಗ ಸಂಕಷ್ಟದಾಗೈತಿ. ಆ ವಲಯಗನ AI ವೀಕ್ಷಕರ ಏನ ಅಂಜಿಕೆ ಐತಿ, ಅದ್ ಕಾಡತೈತಿ. ಅದ್ರದನ ಪರಿಣಾಮ ಈ ತರ ಮಾರುಕಟ್ಟೆ ಮ್ಯಾಗ ಈ ತರ IT ವಲಯ ಮ್ಯಾಗ ಕಾಣತೈತಿ ಅಥವಾ ಬೀರಾತೈತಿ ಅಂತ ನಾವ್ ಅನ್ಬೋದ. ಆ ಒಂದ್ ಕಾರಣದಿಂದನೂ ಮಾರುಕಟ್ಟೆ ಈ ತರ ಕುಸಿಯತೈತ್ರಿ. ಈಗ ಬರೀ ಮಾರುಕಟ್ಟೆ ಎದಕ್ಕೆ ಕುಸಿತ ಹತ್ತರಿಂದ ಕಾರಣಗಳು ಏನಂತಾನು ನಿಮ್ಗ ಡಿಟೇಲ್ ಆಗ ಸರಳವಾಗಿ ಗುರ್ತ ಇರ್ಬೋದ. ಈಗ ಬರೀ ಒಬ್ಬ ಹೂಡಿಕೆದಾರರಾಗಿ ನಾವೇನ್ ಮಾಡ್ಬೇಕಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರ ಒಬ್ಬ ಹೂಡಿಕೆದಾರರಾಗಿ ಮೊದಲು ನಾವು ಪ್ಯಾನಿಕ್ ಅನ್ನ ಮಾಡೋದಿಲ್ಲ, ಪ್ಯಾನಿಕ್ ಅನ್ನ ಮಾಡಬಾರ್ದ. ಸಮಾಧಾನದ ತಾಳ್ಮೇಲೆ ನಾವು ನಿರ್ಧಾರವನ್ನ ತಗೋಬೇಕ. ನೋಡ್ರಿ, ಯಾವಾಗನ್ನೋ ಒಬ್ಬ ಹೂಡಿಕೆದಾರರಾಗ್ಲಿ ಒಬ್ಬ ಟ್ರೇಡರ್ ಆಗ್ಲಿ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಯಾವ್ದು ಇಮೋಷನಲ್ ಡಿಸಿಷನ್ ಗಳನ್ನ ತಗೋಬಾರ್ದ. ತಪ್ಪೇನ್ರಿ ಇಮೋಷನಲ್ ಡಿಸಿಷನ್ ಗಳನ್ನ ತಗೊಂಡಂತಂದ್ರ ಅವಂಗ ಲಾಸ್ ಆಗುವ ಸಾಧ್ಯತೆ ಬಹಳ ಹೆಚ್ಚಾಗ್ತೈತೆ ಅಂತ ಎಕ್ಸ್ಪರ್ಟ್ ಗಳು ನಮಗ ತಿಳಿಸ್ತಾರ. ಅದ ಕಾರಣ ಯಾವಾಗನು ಇಮೋಷನಲಿ ಯಾವ್ದು ಡಿಸಿಷನ್ ಅನ್ನ ತಗೊಳ್ದ ಎಲ್ಲಾ ನಾವ ಅನಾಲಿಸಿಸ್ ಮಾಡಿ ಎಲ್ಲಾ ಮಾಡಿನ ನಾವ ನಿರ್ಧಾರವನ್ನ ಇಂಥ ಸಮಯದಾಗ ತಗೋಬೇಕ. ಮತ್ತೊಂದ್ ಏನಂತಂದ್ರ ಜಗತ್ತದ ಲೆಜೆಂಡ್ರಿ ಇನ್ವೆಸ್ಟರ್ ವಾರೆನ್ ಬಫೆಟ್ ಅವ್ರೇನ್ ಹೇಳಿದಾರಂತ ನಿಮ್ಮೆಲ್ಲರಿಗೂ ಗುರ್ತ ಇರ್ಬೋದು. ಇನ್ನೊಂದ್ಸಲೇನು ಹೇಳ್ತೇನೆ, ಯಾವಾಗನು ವೀಕ್ಷಕರೇ ಬೇರೆದವ್ರು ಅಂಜಿದಾಗ ಮಾರುಕಟ್ಟೆದಾಗ ನಾವ ಒಂದ ಒಳ್ಳೆ ಅಪಾರ್ಚುನಿಟಿಯನ್ನ ಮಾರುಕಟ್ಟೆನಾಗ ಹುಡುಕ್ಬೇಕ. ಮತ್ತು ಎಲ್ಲರೂ ವೀಕ್ಷಕರೇ ಮಾರುಕಟ್ಟೆ ಒಳ್ಳೇದಿತ್ತು ಅಂತಂದ್ರ ಅವಾಗನ್ನ ಮಾರುಕಟ್ಟೆದಾಗಿನ ನಾವು ಎಕ್ಸಿಟ್ ಅನ್ನ ತಗೋಬೇಕ. ಈಗ ಏನಾಗತೈತ್ರಿ, ಮಾರುಕಟ್ಟೆನಾಗ ಎಲ್ಲಾ ಜನರು ಅಂಜಾತಾರ. ಅದ ಕಾರಣ ಮಾರುಕಟ್ಟೆದಾಗ ಎಲ್ಲಾರು ಅಂಜಾತಾರ ಅಂತಂದ್ರ ನಾವ್ ಅಂಜಬಾರ್ದ. ನಾವೇನ್ ಮಾಡ್ಬೇಕಂತಂದ್ರ ಇಂಥ ಸಮಯದಾಗ ಗಾಬರಿ ಆಗುಲ್ದ ಇಂಥ ಸಮಯದಾಗ ಒಂದ ಒಳ್ಳೆ ಅವಕಾಶವನ್ನ ನಾವು ಹುಡುಕಾಡ್ಬೇಕ. ಅವಾಗನ್ನ ನಾವು ಲಾಂಗ್ ಟರ್ಮ್ ನಾಗ ರೊಕ್ಕ ಮಾಡ್ತೇವಂತನೂ ನಾವ್ ಅನ್ಬೋದ. ಅದ ಕಾರಣ ಈ ಸಮಯದಾಗ ಒಂದ್ ಒಳ್ಳೆ ಅವಕಾಶವನ್ನ ಹುಡುಕೋದನ್ನ ಒಂದ್ ಬೆಸ್ಟ್ ಅಂತಾನು ಅನಿಸ್ತೈತಿ ಒಬ್ಬ ಹೂಡಿಕೆದಾರರ್ಗ. ಅದ ಕಾರಣ ಇಂಥ ಸಮಯದಾಗ ಒಂದ್ ಒಳ್ಳೆ ಅವಕಾಶವನ್ನ ಹುಡುಕೋದನ್ನ ಬೆಸ್ಟ್ ಅಂತ ನನಗ ಅನಿಸ್ತೈತಿ. ಈಗ ಬರೀ ಲಾಂಗ್ ಟರ್ಮ್ ಹೂಡಿಕೆದಾರರ ಏನ್ ಮಾಡ್ಬೇಕು, ಶಾರ್ಟ್ ಟರ್ಮ್ ಟ್ರೇಡರ್ಸ್ ಏನ್ ಮಾಡ್ಬೇಕಂತ ಅವ್ರ ಬಗ್ಗೆನೂ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ನೀವೊಬ್ರು ಲಾಂಗ್ ಟರ್ಮ್ ಹೂಡಿಕೆದಾರರು ಇದ್ರೆ ಅಂತಂದ್ರ ನಿಮ್ಮ SIP ಅನ್ನ ನೀವು ಕಂಟಿನ್ಯೂ ಮಾಡಬಹುದಾ, ಮತ್ತ ಸ್ಟ್ರಾಂಗ್ ಫಂಡಮೆಂಟಲಿ ಗುಡ್ ಸ್ಟಾಕ್ಸ್ ಗಳನ್ನ ಹೋಲ್ಡ್ ಮಾಡಬಹುದು ಅಥವಾ ಅವತ್ತಕ್ಕ ತಗೊಳ್ಳೋದ್ರ ಬಗ್ಗೆನೂ ಯೋಚನೆ ಮಾಡಬಹುದಾ. ಆಲ್ರೆಡಿ ಹೇಳೇನ ಒಳ್ಳೆ ಅವಕಾಶವನ್ನ ಇಂಥ ಸಮಯದಾಗ ಹುಡುಕೋದನ್ನ ಬೆಸ್ಟ್ ಅಂತ ಎಕ್ಸ್ಪರ್ಟ್ಗಳು ನಮಗ ತಿಳಿಸಿದಾರ. ಮತ್ತ ಕ್ವಾಲಿಟಿ ಕಂಪ್ನಿಗಳ ಮ್ಯಾಗ ಫೋಕಸ್ ಮಾಡ್ಬೇಕ. ಇದ ಲಾಂಗ್ ಟರ್ಮ್ ಹೂಡಿಕೆದಾರರಿಗೆ ಅಡ್ವೈಸ್. ಶಾರ್ಟ್ ಟರ್ಮ್ ಹೂಡಿಕೆದಾರರ ಅಥವಾ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಏನ್ ಅಡ್ವೈಸ್ ಅಂತಂದ್ರ ಸ್ಟಾಪ್ ಲಾಸ್ ಅನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ರಿ, ಓವರ್ ಲೆವರೇಜ್ ಅನ್ನ ಅವಾಯ್ಡ್ ಮಾಡ್ರಿ. ಇದ ಶಾರ್ಟ್ ಟರ್ಮ್ ಟ್ರೇಡರ್ಸ್ಗ ಒಂದು ವೀಕ್ಷಕರೇ ಇದಂತ ನಾವ್ ಅನ್ಬೋದ. ಮತ್ ನಾವ್ ನೆಕ್ಸ್ಟ್ ಏನ್ ತಿಳ್ಕೊಳ್ಳೋಣ ಅಂತಂದ್ರೆ ಇದೇನ್ ಕ್ರ್ಯಾಶ್ ಆಗೈತಿ, ಇದು ಕ್ರ್ಯಾಶ್ ಅಂತಂದ್ರ ಒಂದು ಅಪಾರ್ಚುನಿಟಿ ಏನು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಿಸ್ಟ್ರಿ ನೋಡ್ರ ಮಾರ್ಕೆಟ್ ಕರೆಕ್ಷನ್ ತೋರ್ಸೋಣ ಸ್ವಲ್ಪ ಸಮಯದಾಗ ಕಮ್ ಬ್ಯಾಕ್ ಮಾಡೈತನ. ಎಕ್ಸಾಂಪಲ್ ನಾವು ತಿಳ್ಕೊಬೇಕಂತಂದ್ರೆ ಕೋವಿಡ್ ಕ್ರ್ಯಾಶ್ ಆಗ್ಲಿ 2008ರದ ಕ್ರೈಸಿಸ್ ಆಗ್ಲಿ. ಅದ ಕಾರಣ ವೀಕ್ಷಕರೇ ಕರೆಕ್ಷನ್ ಅಂತಂದ್ರೆ ಇದು ಒಂದು ಹೆಲ್ದಿ ಪ್ರೊಸೆಸ್ ಮಾರುಕಟ್ಟೆದ. ಯಾವಾಗನು ಮಾರುಕಟ್ಟೆ ಒನ್ ವೇ ರ್ಯಾಲಿ ತೋರ್ಸಂಗಿಲ್ಲ. ಏರೇತಂದ್ರ ಬೀಳ್ತೈತಿ, ಬಿದ್ದೈತಂದ್ರೆ ಇರ್ತೈತಿ. ಅದ ಕಾರಣ ಈ ಕರೆಕ್ಷನ್ ಆಗತೈತಿ ಅಂತಂದ್ರೆ ಇದ ಮಾರುಕಟ್ಟೆದ ಒಂದು ಹೆಲ್ದಿ ಪ್ರೊಸೆಸ್ ಅಂತ ನಾವ್ ಅನ್ಬೋದ. ಅದ ಕಾರಣ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಮಾರುಕಟ್ಟೆ ಕರೆಕ್ಷನ್ ಆಗನ ಆಗ್ತೈತಿ ಅಂತಾನು ನಮಗ ಎಕ್ಸ್ಪರ್ಟ್ ಗಳು ತಿಳಿಸ್ತಾರ. ಅದ ಕಾರಣ ನಾವ್ ಅದ್ರ ಮ್ಯಾಗ ಫೋಕಸ್ ಮಾಡ್ಬೇಕ. ಇದೇನ್ ಮಾರುಕಟ್ಟೆ ಬೀಳತೈತಿ ಅದನ್ನ ನೋಡಿ ಅಂಜುಕಿಂತ ಹೆಚ್ಚು ನಾವ್ ಇಂಥ ಸಮಯದಾಗ ಫೋಕಸ್ ಮಾಡಿ ಚಲೋ ಅಪಾರ್ಚುನಿಟಿ ಎಲ್ಲಿ ಸಿಗ್ತೈತಿ ಅಂತ ಹುಡುಕ್ಬೇಕ. ಯಾಕಂತಂದ್ರ ಬಹಳ ಜನರದ ಅಥವಾ ಏನ್ ಬಹಳ ದೊಡ್ಡ ಹೂಡಿಕೆದಾರರು ಇರ್ತಾರ, ಅವ್ರದ್ದೇನ್ ವೆಲ್ತ್ ಆಗೈತಿ ಅದ ಹೆಚ್ಚ ಕರೆಕ್ಷನ್ ದಾಗನ ಆಗೈತಿ. ಅದು ನಾವ ತಿಳ್ಕೊಬೇಕ. ಒಬ್ಬ ಹೂಡಿಕೆದಾರರಾಗಿ ಅದು ತಿಳ್ಕೊಬೇಕ. ಮತ್ತೊಂದು ಏನಂತಂದ್ರ ಮುಂದೆ ಏನಾಗ್ಬೋದಂತ ಅದ್ರ ಬಗ್ಗೆ ತಿಳ್ಕೊಬೇಕಂತಂದ್ರ ನೋಡ್ರಿ, ಮಾರ್ಕೆಟ್ ಯಾವಾಗನು ಇಮಿಡಿಯೇಟ್ ರಿಬೌಂಡ್ ಆಗ್ಬೋದ ಅಥವಾ ಸ್ವಲ್ಪ ಸಮಯವನ್ನ ತಗೊಂಡ ಕನ್ಸಾಲಿಡೇಟೆಡ್ ಮಾಡಿನೂ ಮ್ಯಾಕ್ ಹೋಗ್ಬೋದ. ಆದ್ರೆ ಏನ್ ಭಾರತದ ಇದೇನ್ ಸ್ಟ್ರಾಂಗ್ ಎಕನಾಮಿಕ್ ಗ್ರೋತ್ ಐತಿ, ಏನಿದ್ ಗ್ರೋಯಿಂಗ್ GDP ಐತಿ, ಇನ್ಕ್ರೀಸಿಂಗ್ ರಿಟೇಲ್ ಇನ್ವೆಸ್ಟರ್, ಮಾರುಕಟ್ಟೆನಾಗ ಇನ್ವೆಸ್ಟರ್ಸ್ ರಿಟೇಲ್ ಇನ್ವೆಸ್ಟರ್ಸ್ ಬಹಳ ಇಂಟ್ರೆಸ್ಟ್ ತೋರ್ಸತ್ತಾರ. ಇದೆಲ್ಲಾ ನೋಡ್ರ ಭಾರತದ ಮಾರುಕಟ್ಟೆ ಭಾರತದ ಎಕನಾಮಿ ಲಾಂಗ್ ಟರ್ಮ್ ನಾಗ ಪಾಸಿಟಿವ್ ನ ಸಿಗ್ನಲ್ ತೋರ್ಸತೈತಂತಾನು ನಮಗ ಎಕ್ಸ್ಪರ್ಟ್ ಗಳು ತಿಳಿಸತ್ತಾರ. ಅದ ಕಾರಣ ಶಾರ್ಟ್ ಟರ್ಮ್ ವೈಟಾಲಿಟಿ ಭಾರತದ ಮಾರುಕಟ್ಟೆನಾಗ ನಾರ್ಮಲ್ ಐತಿ, ನಾವು ಲಾಂಗ್ ಟರ್ಮ್ ದ ಫೋಕಸ್ ಮಾಡ್ಬೇಕಂತನೂ ನಮಗ ಎಕ್ಸ್ಪರ್ಟ್ ಗಳು ಇಲ್ಲಿ ತಿಳಿಸಿದಾರ. ಓವರ್ ಆಲ್ ವೀಕ್ಷಕರೇ ಇದೈತ. ಈ ವಿಡಿಯೋ ಹೆಂಗ್ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ ನಾಗ ತಿಳಿಸ್ರಿ. ಇವತ್ ನಿಮ್ ಪೋರ್ಟ್ಫೋಲಿಯೋ ರೆಡ್ ದಾಗ ಐತೋ ಗ್ರೀನ್ ದಾಗ ಐತೋ ಅಂತ ಅದು ಕಮೆಂಟ್ ಸೆಕ್ಷನ್ ನಾಗ ತಿಳಿಸ್ರಿ. ವಿಡಿಯೋ ಚಲೋ ಲೈಕ್ ಮಾಡ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಇದೇ ತರ ಮತ್ತೊಂದು ವಿಡಿಯೋನಾಗ ನಾಳೆ ಸಿಗೋನು. ಧನ್ಯವಾದಗಳು.